ವೀಕ್ಷಕರೇ, ಪ್ರೈಮ್ ಪಂಚ್ ಕನ್ನಡಗೆ ಸ್ವಾಗತ. ಸ್ನೇಹಿತರೆ, ದೀಪಿಕಾ ದಾಸ್ ಮದುವೆಯಾದ 6 ತಿಂಗಳ ಬಳಿಕ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ. ಇದರಿಂದ ಆಕೆಯ ವೀಕ್ಷಕರು ಸಿಕ್ಕಾಪಟ್ಟೆ ಖುಷಿಯಾಗಿರುವಂಥದ್ದು. ಆಕೆಯ ಅಭಿಮಾನಿಗಳಿಗೂ ಕೂಡ ಇದೊಂಥರ ಖುಷಿ ಸುದ್ದಿ ಅಂತಾನೆ ಹೇಳ್ಬೋದು. ಇಷ್ಟು ದಿನ ದೀಪಿಕಾ ಎಲ್ಲಿ ಅಂತ ಎಲ್ಲರೂ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ರು. ಹಾಗಾಗಿ ದೀಪಿಕಾ ದಾಸ್ ಕೊಟ್ಟಂತಹ ಗುಡ್ ನ್ಯೂಸ್ ಗುಟ್ಟೇನು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ದೀಪಿಕಾ ದಾಸ್ ಅಂದ ಕೂಡಲೇ ನಿಮಗೆ ಏನು ನೆನಪಾಗುತ್ತೆ ಹೇಳಿ? ಈಕೆಯ ನಟನೆಯ ನಾಗಿಣಿ ಸೀರಿಯಲ್ ಬಹುಶಃ ನಿಮ್ಮ ಕಣ್ಣು ಮುಂದೆ ಬರುತ್ತೆ. ಇದರಲ್ಲಿ ಅವರು ಎಷ್ಟು ಚೆನ್ನಾಗಿ ನಟಿಸಿದ್ರು ಅಂತಂದರೆ, ಒಂದು ಟೈಮ್ನಲ್ಲಿ ಜನ ಈ ನಟಿಯನ್ನು ನಾಗಿಣಿ ಅಂತಾನೆ ಹೋದಲ್ಲೆಲ್ಲ ಕರಿತಾ ಇದ್ರು. ಈ ಸೀರಿಯಲ್ ದೀಪಿಕಾಗೆ ಬ್ರೇಕನ್ನು ಕೂಡ ಕೊಟ್ಟಿತ್ತು. ನಂತರ ಬಿಗ್ ಬಾಸ್ ಸಿನಿಮಾ ಅಂತೆಲ್ಲ ಅಲ್ಲಿಂದಿಲ್ಲಿ ಇಲ್ಲಿಂದಲ್ಲಿ ಓಡಾಡಿ ನಡುವೆ ಬ್ರೇಕ್ ಬೇಕು ಅಂತ ಒಂದಷ್ಟು ಫಾರಿನ್ ಟ್ರಿಪ್ ಕೂಡ ಮಾಡಿ ಎಲ್ಲಿ ಮರಿಯಾದರೂ ದೀಪಿಕಾ ಅಂತ ಅವರ ಫ್ಯಾನ್ಸ್ ಹುಡುಕೋ ಹೊತ್ತಿಗೆ ಪತಿ ಜೊತೆಗೆ ಪ್ರತ್ಯಕ್ಷವಾಗಿ ಬಿಡ್ತಾರೆ. ಅಂದರೆ ನಟಿ ದೀಪಿಕಾ ದಾಸ್ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಗಂಡನ ಜೊತೆಗಿರೋ ಫೋಟೋ ಒಂದು ಪೋಸ್ಟ್ ಮಾಡಿ ನಾನೀಗ ಮಿಸ್ಸಸ್ ಆಗಿದ್ದೀನಿ ಅಂತ ಹೇಳಿಬಿಡ್ತಾರೆ. ಸೊ ನಾಗಿಣಿ ನಟಿ ಬಗ್ಗೆ ಕನಸು ಕಾಣ್ತಿದ್ದಂತಹ ಪಡ್ಡೆ ಹುಡುಗರ ಹೃದಯ ನುಚ್ಚು ನೂರಾಗಿ ಹೋಗುತ್ತೆ. ಇದರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳದಂತಹ ಈ ನಟಿ ಇದೀಗ ಫಾರಿನ್ ಟೂರ್ನಲ್ಲಿ ಚಂದದ ಬಟ್ಟೆಯಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳ್ತಾ ಅಭಿಮಾನಿಗಳ ನೊಂದ ಹೃದಯಕ್ಕೆ ತಂಪೆರೆಯುವಂತ ಕೆಲಸವನ್ನ ಕೂಡ ಮಾಡಿದ್ರು. ಸ್ನೇಹಿತರೆ, ಈಗ ದೀಪಿಕಾ ದಾಸ್ ಒಂದು ಖುಷಿ ಸುದ್ದಿಯನ್ನ ಕೂಡ ಆಕೆಯ ಅಭಿಮಾನಿಗಳಿಗೆ ಕೊಟ್ಟಿದ್ದಾರೆ. ಸೊ ಈ ನಟಿ ನಾನೊಂದು ವಿಷಯ ಹೇಳಬೇಕು, ಯಾವುದಕ್ಕೂ ಕೂಡ ಸ್ವಲ್ಪ ಹೊತ್ತು ಕಾಯಿರಿ ಅಂತ ಒಂದು ಟೈಮ್ ಸ್ಲಾಟ್ ಫಿಕ್ಸ್ ಮಾಡಿ ಅಷ್ಟೊತ್ತಿಗೆ ಗುಡ್ ನ್ಯೂಸ್ ಅನ್ನ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಮದುವೆ ಆಯ್ತು, ಮದುವೆ ನಂತರ ಟ್ರಿಪ್ ಮೇಲೆ ಟ್ರಿಪ್ ಕೂಡ ಹೊಡೆದಾಯ್ತು. ಇನ್ನು ಗುಡ್ ನ್ಯೂಸ್ ಕೊಡದೆ ಮತ್ತೇನು ಮಾಡ್ತಾರೆ ಅಂತ ಗುಣಗ್ತಾಲೆ ಫ್ಯಾನ್ಸ್ ಗುಡ್ ನ್ಯೂಸ್ಗೆ ವೆಯ್ಟ್ ಮಾಡ್ತಾ ಇದ್ರು. ಅಂದರೆ ಈಕೆ ಪ್ರೆಗ್ನೆನ್ಸಿ ಬಗ್ಗೆ, ಗರ್ಭಿಣಿ ಆಗ್ತಿದ್ದಾರಾ ಏನು ಎತ್ತ, ಆ ರೀತಿಯಾದಂಥ ಒಂದಷ್ಟು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋದಕ್ಕೆ ಶುರುವಾಯಿತು. ಯಾಕಂತಂದರೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ಅಂತಂದಮೇಲೆ ಗುಡ್ ನ್ಯೂಸ್ ಅಂತಂದರೆ ಎಲ್ಲರೂ ಕೂಡ ಅದಕ್ಕೆ ವೆಯ್ಟ್ ಮಾಡ್ತಾರೆ. ಕೊನೆಗೆ ತನ್ನ ಅಭಿಮಾನಿಗಳಿಗೆ ನಿರಾಸೆ ಮಾಡದ ದೀಪಿಕಾ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ. ಆದರೆ ಆ ಗುಡ್ ನ್ಯೂಸ್ ಸೋ ಕಾಲ್ಡ್ ಗುಡ್ ನ್ಯೂಸ್ ಅಲ್ಲ, ಬದಲಿಗೆ ಅವರು ಹೊಸ ಸಿನಿಮಾ ಮಾಡ್ತಿರುವಂಥ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಹೌದು, ಬಹಳ ದಿನಗಳ ನಂತರ ದೀಪಿಕಾ ದಾಸ್ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ಪಾರ್ವತಿ ಅನ್ನುವಂಥ ಸಿನಿಮಾದಲ್ಲಿ ಅವರು ನಾಯಕಿಯಾಗಿ ಅಂದರೆ ಹೀರೋಯಿನ್ ಆಗಿದ್ದಾರೆ. ಇದೊಂದು ಅಡ್ವೆಂಚರಸ್ ಸಿನಿಮಾ. ಪಾರ್ವತಿ ಸಿನಿಮಾ ನನಗೆ ವೈಯಕ್ತಿಕವಾಗಿ ಚಾಲೆಂಜಿಂಗ್ ಆಗಿತ್ತು. ಈ ಸಿನಿಮಾದಲ್ಲಿ ನಾನು ಪಾಯಲ್ ಅನ್ನುವಂಥ ಪಾತ್ರವನ್ನು ಮಾಡ್ತಿದ್ದೀನಿ. ನಿಜ ಜೀವನದಲ್ಲಿ ನಾನು ಯಾವ ರೀತಿಯ ಪಾತ್ರವನ್ನು ಇಷ್ಟಪಡ್ತೀನೋ ಅಂಥದ್ದೊಂದು ಪಾತ್ರ ಇದೀಗ ನನಗೆ ಸಿಕ್ಕಿರುವಂಥದ್ದು. ಅದೇ ಈ ಒಂದು ಪಾಯಲ್. ನನ್ನ ರಿಯಲ್ ಲೈಫಲ್ಲಿ ನಾನು ಜೀವಿಸ್ತಿರುವಂತಹ ಪಾತ್ರ ಇದು. ಈ ಸಿನಿಮಾದಲ್ಲಿ ನಟಿಸೋದಕ್ಕೆ ನನಗೆ ತುಂಬಾ ಒಂದು ಪ್ಲಸ್ ಪಾಯಿಂಟ್ ಕೂಡ ಇದೆ ಅನ್ನುವಂಥದ್ದನ್ನು ದೀಪಿಕಾ ದಾಸ್ ಹೇಳಿದ್ದಾರೆ. ಇಷ್ಟೇ ಅಲ್ಲ, ಸಿನಿಮಾದ ಬಗ್ಗೆ ಇನ್ನೊಂದಷ್ಟು ಡೀಟೇಲ್ಸನ್ನು ಕೂಡ ಹಂಚಿಕೊಂಡಿದ್ದಾರೆ. ಈ ಪಾಯಲ್ ಕತೆ ಸಿನಿಮಾದಲ್ಲಿ ಭೂತಕಾಲ, ವರ್ತಮಾನ ಕಾಲದಲ್ಲಿ ಸಾಗುತ್ತೆ. 2 ರೀತಿಯ ಕಾಲಘಟ್ಟಗಳನ್ನು ಇದು ಪ್ರೆಸೆಂಟ್ ಮಾಡುತ್ತೆ. ಹೀಗೆ 2 ರೀತಿಯ ವ್ಯಕ್ತಿತ್ವ ಯಾಕೆ, ಹೇಗೆ ಅನ್ನೋದೇ ಈ ಒಂದು ಸಿನಿಮಾದ ಹೈಲೈಟ್ ವಿಷಯ. ಸೊ ಪ್ರತಿಯೊಬ್ಬರಿಗೂ ಕೂಡ ಬದುಕಿನಲ್ಲಿ ಒಳ್ಳೆಯ ಅಥವಾ ನೋವಿನ ನೆನಪುಗಳು ಇದ್ದೇ ಇರುತ್ತೆ. ಅದೇ ರೀತಿ ನಮ್ಮ ಸಿನಿಮಾದ ಪ್ರತಿಯೊಂದು ಪಾತ್ರಕ್ಕೂ ಕೂಡ ಅಂತಹ ಒಂದು ಫ್ಲ್ಯಾಶ್ ಬ್ಯಾಕ್ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಜೊತೆಗೆ ಕೂದಲಿಗೂ ಕತ್ತರಿಯನ್ನು ಹಾಕಿದ್ದೀನಿ, ಎಲ್ಲವೂ ಕೂಡ ನನ್ನ ಒಂದು ಕ್ಯಾರೆಕ್ಟರ್ಗಾಗಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸ್ನೇಹಿತರೆ, ಹಾಗಾಗಿ ದೀಪಿಕಾ ದಾಸ್ ಗುಡ್ ನ್ಯೂಸ್ ಕೊಟ್ಟರು ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಿದ್ದಿದ್ದು ಆಕೆ ಪ್ರೆಗ್ನೆನ್ಸಿ ಬಗ್ಗೆ ಹೇಳ್ಕೊಳ್ಬಹುದು ಅನ್ನುವಂಥದ್ದು. ಜೊತೆಗೆ ಮದುವೆ ಆದಮೇಲೆ ಬೋಲ್ಡ್ ಪಾತ್ರ ಮಾಡೋದು ಕಷ್ಟ, ಅವಕಾಶಗಳೇ ಸಿಗ್ತಿಲ್ಲ ಅಂತ ದೀಪಿಕಾ ದಾಸ್ ಬಗ್ಗೆ ಒಂದಷ್ಟು ಜನ ಮಾತನಾಡ್ಕೊಂಡಿದ್ರು. ಅದಕ್ಕೆ ಕೂಡ ಒಂದಷ್ಟು ಜನ ಆಕೆ ಉತ್ತರವನ್ನು ಕೊಟ್ಟಿದ್ದಾರೆ ಆ ಜನರಿಗೆ. ಸೊ ನನ್ನ ಮದುವೆ ಜೀವನ ತುಂಬಾ ಚೆನ್ನಾಗಿದೆ, ಯಾಕೆ ಎಲ್ಲರೂ ಕೂಡ ಪದೇ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಗೊತ್ತಿಲ್ಲ. ನಾನು ಸ್ವಲ್ಪ ದಿನ ಕಾಣಿಸ್ಕೊಂಡಿಲ್ಲ ಅಂತ ಎಲ್ಲರೂ ಕೂಡ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಸೀರಿಯಲ್, ಕೆಲವೊಂದು ಶೋಗಳು, ಹಾಗೆ ಕಮಿಟ್ ಆಗಿದ್ದಂಥ ಸಿನಿಮಾಗಳಲ್ಲಿ ಬ್ಯುಸಿಯಾಗಿ ನಾನು ಫ್ಯಾಮಿಲಿಗೆ ತುಂಬಾ ಕಡಿಮೆ ಸಮಯ ಕೊಡ್ತಾ ಇದ್ದೆ. ಈಗ ಪರ್ಸ್ನಲ್ ಲೈಫ್ನಲ್ಲಿ ಖುಷಿಯಾಗಿದ್ದೀನಿ, ಇಷ್ಟೊಂದು ಎಂಜಾಯ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಮದುವೆ ಆದಮೇಲೆ ಅವಕಾಶಗಳು ಕಡಿಮೆ ಆಗುತ್ತೆ
ಅಂತ ನಾನು ಹೇಳೋದಿಲ್ಲ, ಯಾಕಂತಂದರೆ ಇದನ್ನು ನೋಡುವ ರೀತಿಯೇ ಬೇರೆಯಾಗಿರುತ್ತೆ. ಪರ್ಫಾರ್ಮೆನ್ಸ್ಗೆ ತೊಂದರೆ ಆಗುತ್ತೆ ಅಥವಾ ನಾನು ಶೂಟಿಂಗ್ ಮಾಡಲ್ಲ ಅಂತ ಪರಿಸ್ಥಿತಿಯಲ್ಲಿ ಮಾತ್ರ ಸಿನಿಮಾಗಳಲ್ಲಿ ಯಾರೂ ಕೂಡ ಕರೆಯೋದಿಲ್ಲ. ನಾನು ಮದುವೆ ಮುನ್ನ ಮದುವೆ ನಂತರ ಅಷ್ಟೇ ಅಲ್ಲ, ಮಗು ಆದಮೇಲೂ ಕೂಡ ಇದೇ ರೀತಿ ನಟಿಸ್ತೀನಿ. ಸೊ ಮದುವೆ ಮುನ್ನ ನಾನು ನಟಿಸೋ ಸ್ಟಾಪ್ ಮಾಡ್ತೀನಿ ಅಂತಲೂ ಹೇಳಿಲ್ಲ, ಮದುವೆ ನಂತರ ಕೂಡ ಸ್ಟಾಪ್ ಮಾಡ್ತೀನಿ ಅಂತ ಹೇಳಿಲ್ಲ, ಮಗು ಆದಮೇಲೂ ಕೂಡ ಸ್ಟಾಪ್ ಮಾಡಲ್ಲ, ಮದುವೆ ಆದಮೇಲೆ ಕೂಡ ಯಾರೂ ಕರೆಯೋದಿಲ್ಲ ಅನ್ನೋದು ನಮ್ಮ ತಲೆಯಲ್ಲಿ ಬಂದುಬಿಡುತ್ತೆ ಅಂತ ಅನಿಸುತ್ತೆ. ಸೊ ಒಂದು ಲಿಮಿಟ್ ಅನ್ನೋದು ಇರುತ್ತೆ. ಮದುವೆಗೂ ಮುನ್ನ ಮಾಡ್ತಿದ್ದಂತಹ ಬೋಲ್ಡ್ ಕ್ಯಾರೆಕ್ಟರ್ಗಳನ್ನು ನಾವು ಈಗಲೂ ಕೂಡ ಮಾಡೋದಕ್ಕಾಗೋದಿಲ್ಲ. ಆ ಥರ ಸಣ್ಣ ಪುಟ್ಟ ಡಿಫ್ರೆನ್ಸ್ ಇರುತ್ತೆ, ಬಿಟ್ಟರೆ ಏನೂ ಇರೋದಿಲ್ಲ. ಮೊದಲು ಮದುವೆ ಆಗಿರುವಂಥ ನಟಿಯರನ್ನು ಸಂಪರ್ಕ ಮಾಡಿ ಆಮೇಲೆ ನಿರ್ಧಾರ ಮಾಡಿ ಅಂತ ದೀಪಿಕಾ ದಾಸ್ ಹೇಳಿರುವಂಥದ್ದು ಸ್ನೇಹಿತರೆ. ಹಾಗಾಗಿ ಸಾಕಷ್ಟು ಜನ ಆಕೆ ಮದುವೆ ಆದರು ಅಂತ ಇನ್ನು ಮುಂದೆ ಈಕೆ ಸೀರಿಯಲ್ಗೆ ಬರೋದಿಲ್ವಂತೆ, ಸಿನಿಮಾಗೆ ಬರೋದಿಲ್ವಂತೆ, ಹೀಗೆ ಸಾಕಷ್ಟು ವಿಚಾರಗಳು ಹಬ್ಬೋದಕ್ಕೆ ಶುರುವಾಯಿತು. ಅದೆಲ್ಲದಕ್ಕೂ ಕೂಡ ದೀಪಿಕಾ ದಾಸ್ ಇದೀಗ ಉತ್ತರ ಕೊಟ್ಟಿರುವಂಥದ್ದು. ಒಂದು, ಆಕೆ ಸಿನಿಮಾ ವಿಚಾರವಾಗಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಇನ್ನೊಂದು, ಯಾರೆಲ್ಲ ಈ ರೀತಿಯಾಗಿ ಫೇಕ್ ಪಬ್ಲಿಸಿಟಿ ಮಾಡ್ತಾ ಇದ್ರು ಅಥವಾ ಆಕೆಯನ್ನು ಟ್ರೋಲ್ ಮಾಡ್ತಾ ಇದ್ರು ಅವೆಲ್ಲರಿಗೂ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ, ದೀಪಿಕಾ ದಾಸ್ ಸೀರಿಯಲಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಾ, ನೀವು ಸಿನಿಮಾದಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಾ, ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.